ಎಲ್ರಿಗೂ ನಮಸ್ಕಾರ ರೀ. ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕವನ್ನು ಹೆಂಗೆ ಓದಬೇಕು, ಈ ವಿಷಯವನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು, ನನಗೆ ಭಾಳ ಟಫ್ ಆಗ್ತಾ ಇದೆ ಅಂತಂದು ನಾನು ಈ ಪುಸ್ತಕವನ್ನು ಒಂದು 5 ರಿಂದ 6 ಸಲ ಓದೇನಿ ರೀ. ಇದ್ರದ್ದು ಇಂಡೆಕ್ಸ್ ಪೇಜನ್ನು ನಿಮಗೆ ನಾನು ತೋರ್ಸಾತೀನಿ. ನಂದು ತೋರಿಸಿ ನಾನು ಹವಾ ಮಾಡ್ಕೋಬೇಕಂತಲ್ಲ, ನಿಮಗೂ ಕೂಡ ಇದೇ ರೀತಿ ಏನೋ ಒಂದು ಹೊಸ ನಿಮಗೆ ಐಡಿಯಾ ಸಿಗ್ಬೋದು ಅಥವಾ ನೀವು ಕಲಿಬೋದು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿ ನಿಮಗೆ ನಾನು ಹಾಕತ್ತೀನಿ. ಇಲ್ಲಿ ನೋಡ್ರಿ, ಈಗ ನಾವು ಫಸ್ಟಿಗೆ ನಾವು ಈ ಒಂದು ವಿಷಯ ಅಂತಂದರೆ ಇದು ನಮಗೆ ಅರ್ಥ ಆಗಿರಂಗಿಲ್ಲ, ಕೆಲವೊಬ್ಬರಿಗೆ ಭಾಳ ಕಷ್ಟ ಅಂತ ಅಂದ್ಕೊಂಡಿರ್ತೀವಿ. ನಾನು ಈ ಪುಸ್ತಕ ಓದ್ತೀನಿ, ಡಾಕ್ಟರ್ H.V. ವಾಮದೇವ್ ಅವ್ರದ್ದು. ನಿಮ್ಗೆ ಯಾವ ಪುಸ್ತಕ ಇಷ್ಟ, ನಿಮ್ಮ ಕಡೆ ಯಾವ ಕಡೆ ಇದೆಯಲ್ಲ ಅದೇ ಪುಸ್ತಕವನ್ನು ಓದ್ರಿ. ಬಟ್ ನಾನು ಓದುವಂಥ ಕೆಲವೊಂದಿಷ್ಟು ವಿಧಾನಗಳನ್ನು ನಿಮ್ಗೆ ನಾನು ಇವತ್ತು ಹೇಳ್ತೀನಿ. ಮತ್ತು ಅದ್ರ ಜೊತೆಗೆ ನಾವು ಕ್ವಶನ್ ಪೇಪರ್ ಅಪ್ರೋಚ್ ಕೂಡ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಇವತ್ತು ನಿಮ್ಗೆ ನಾನು ಹೇಳ್ತೀನಿ. ಈಗ ನೋಡ್ರಿ, ಈ ಪುಸ್ತಕ ಓದಾಕತ್ವಿ ಅಂತಂದರೆ ಇದ್ರೊಳಗೆ ಎಷ್ಟು ಪೇಜ್ ಅದಾವಪ್ಪ ಟೋಟಲ್ ನಾವು ಲೆಕ್ಕ ಹಾಕಬೇಕಾ. ಎಷ್ಟು ಪೇಜ್ ಐತ್ರಿ? 386 ಪೇಜ್ ಐತಿ. ಇದು ಸ್ವಲ್ಪ ಹಳೆ ಪುಸ್ತಕ ಆಗ್ತದೆ. ಈಗ ಹೆಂಗಾಗಿದೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ್ದು ಶೈಕ್ಷಣಿಕ ಪ್ರಕ್ರಿಯೆ ಮತ್ತು ಮೌಲ್ಯಮಾಪನ ಅಂತ ಬಂದಿದೆ. ಶೈಕ್ಷಣಿಕ ಮನೋವಿಜ್ಞಾನ ಪ್ರಕ್ರಿಯೆಗಳು ಮತ್ತು ಮೌಲ್ಯಮಾಪನ, ಅದು ಚಾಕ್ಲೇಟ್ ಕಲರ್ ಮತ್ತು ಯೆಲ್ಲೋ ಕಲರ್ ಬುಕ್ ಇದೆ ನೋಡ್ರಿ. ಸೊ ಆ ಪುಸ್ತಕವನ್ನು ತಗೋರಿ. ಈ ಪುಸ್ತಕ ಯಾರ ಕಡೆ ಇದೆಯಲ್ಲ ಇದೇ ಪುಸ್ತಕ ತಗೋರಿ. ಬಟ್ ಇದ್ರೊಳಗಡೆ ಒಂದು ಹೊಸ ಅಧ್ಯಾಯವನ್ನು ಅವರು ಯಾಡ್ ಮಾಡಿಲ್ಲ. ಅಂದರೆ ಇದು ಹಳೆ ಪುಸ್ತಕ ಅಲ್ಲ, ಅದು ಮೌಲ್ಯಮಾಪನ ಅಂತ ಬರ್ತದೆ. ಸೊ ಮೌಲ್ಯಮಾಪನ ಅನ್ನೋದಂದ್ರೆ ಟೈಪ್ಸ್ ಆಫ್ ಇವ್ಯಾಲ್ಯುವೇಷನ್ ನೀವು ಓದ್ಕೋಬೇಕಾಗತ್ತೆ. ಈಗ ನೋಡ್ರಿ, ಈ ಪುಸ್ತಕ ಎಷ್ಟಿದೆ? ಸುಮಾರು 400 ಪೇಜ್ ಇದೆ. ಈಗ ನಾವು ಇದನ್ನು ಓದಬೇಕು. ಈಗ ನೀವೇನಾದರೂ ಈಗ ದಿನಕ್ಕೆ 2-2 ತಾಸು ಅಂತ ಓದಿದ್ರೆ ನಿಮಗಿದು 2 ತಿಂಗಳು ಓದಿದ್ರು ಕೂಡ ಮುಗಿಯಂಗಿಲ್ಲ. ಹಂಗಿದ್ದಾಗ ನಾವು ಹೆಂಗೆ ಮಾಡ್ಬೇಕಂದ್ರೆ ಇಡಿಯಾಗಿ ಓದ್ಬೇಕ್ರಿ. ಈಗ ಇಡಿಯಾಗಿ ಓದ್ಬೇಕಂತಂದ್ರೆ ಏನು ರೀ, ಈಗ ನಾವು ಈ ಪುಸ್ತಕ ನಮಗೆ ಫಸ್ಟ್ ರೀಡಿಂಗ್ ಒಳಗೆ ಎಲ್ಲ ಅರ್ಥ ಆಗ್ಬೇಕಂತಂದು ನಮ್ಮ ಹುಡುಗರು ಅಂದರೆ ನಾವು ಭಾಳ ಸ್ವಾರ್ಥಿಗಳಾಗ್ತೀವಿ ರೀ. ಸ್ವಾರ್ಥಿಗಳಾಗಬಾರ್ದು ನಾವು. ನನಗೆ ಫಸ್ಟ್ ರೀಡಿಂಗ್ ಒಳಗೆ ಸ್ವಲ್ಪ ಅರ್ಥ ಆಗಬೇಕು. ಅಂದರೆ ನನಗೆ ಹೆಂಗೆ ತಿಳಿಬೇಕಪ್ಪ, ಇದ್ರೊಳಗಡೆ 1947 ಒಳಗಡೆ ಅಮೇರಿಕಾದ ಮನೋವಿಜ್ಞಾನ ಸಂಘದ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಸಮಿತಿಯನ್ನು ನೇಮಿಸ್ತು. ಸೊ ಇದು ನನಗೆ ಫಸ್ಟ್ ಪಾಯಿಂಟ್ ಇದು, ಹೌದಾ? ಆಮೇಲೆ ವರ್ತನಾ ಪಂಥದ ಒಳಗಡೆ ಯಾರು ಕಂಡು ಹಿಡಿದ್ರು, ಯಾರು ಜನಪ್ರಿಯಗೊಳಿಸಿದ್ರು? J.B. ವಾಟ್ಸನ್ ಅಂದರೆ ವರ್ತನಾ ಪಂಥ. ಈಗ ಸೆಕೆಂಡ್ ಟೈಮ್ ಓದಾಕತ್ತಾಗ ಪಾವ್ಲೋ, ಸ್ಕಿನ್ನರ್, ಹಲ್, ಗತ್ರಿ, ಶಿನೋ, ವಾಡ್ಲಿ ಮೀರ್ ಬೆಕ್ರೆಫ್ಟ್ ಅವರು ನಾವು ಓದಬೇಕು. ಸೊ ನಾವು ಒಂದೇ ಸಲ ಓದಾಕತ್ತಾಗ ನಮ್ಗೆ ಇವೆಲ್ಲ ಅರ್ಥ ಆಗಂಗಿಲ್ಲ ರೀ. ಸೊ ಅದಕ್ಕೆ ನಾವೇನು ಮಾಡಬೇಕು, ದಿನಕ್ಕೆ ಒಂದು 50 ಪೇಜ್ ಓದಬೇಕು ರೀ. ದಿನಕ್ಕೆ 40-50 ಪೇಜ್. ಸರ್, ಯಾರು ನಿರಂತರವಾಗಿ ಓದ್ತಿರ್ತೀರಿ ಅಂದರೆ ಈಗ ಆಲ್ರೆಡಿ ಓದಾಕತ್ತಿರ್ತೀರಿ, ಸೊ ಅವ್ರಿಗೆ ದಿನಕ್ಕೆ 40-50 ಪೇಜ್ ಓದೋದು ಭಾಳ ಕಷ್ಟ ಆಗಂಗಿಲ್ಲ. ಯಾರು ಇವತ್ತಿನ ದಿನಾನೇ ಸ್ಟಾರ್ಟ್ ಮಾಡಾಕತ್ತೀರಿ ಓದಾಕಂತಂದ್ರೆ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ನಾವು ರೀಡಿಂಗ್ ಸ್ಪೀಡ್ ಎಷ್ಟಿದೆ ಅಂತಂದರೆ ಧಾರವಾಡದಲ್ಲಿ ಓದೋರೆಲ್ಲರೂ ಒಂದು ಮಿನಿಮಮ್ ಅಂದ್ರೆ ಕನಿಷ್ಠ ಅಂದ್ರೆ 50 ಪೇಜ್ ಆದರೂ ಓದ್ತಾರೆ ಡೈಲಿ. ಸೊ ನಾನು ನಿಮಗೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಈ 400 ಪೇಜಿನ ಬುಕ್ಕನ್ನು ನೀವು ಡೈಲಿ ಈ ಪುಸ್ತಕ ಹಿಡಿದ್ರೆ ಸಾಕು. ನಿಮ್ಗೆ ಅದು ಬೇಸರ ಆಗಲಿ ಅಥವಾ ಬಿಡಲಿ, ನಮಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಬಿಡಲಿ, ಸ್ವಲ್ಪ ಅಂಡರ್ಲೈನ್ ಮಾಡ್ತಾ ಏನು ಮಾಡಿರಿ, ಈ ಬುಕ್ಕನ್ನು ನೀವು ಒಂದು 8 ದಿನದಾಗ ಮುಗಿಸ್ರಿ. ನೀವು ಇದೇ ಬುಕ್ ಅಂತಲ್ಲ, ನೀವು ಬೇರೆ ಯಾವುದೇ ಬುಕ್ ತಗೋರಿ. ಈಗ ನಿಮ್ಮ ಕಡೆ ಬೇರೆ ಯಾವುದೋ ನೋಟ್ಸ್ ಇರ್ಬೋದು. ಸೊ ನಾನು ಇದ್ರದ್ದು ನೋಟ್ಸ್ ಕೂಡ ನಾನು ಮಾಡೇನಿ ರೀ. ಓಕೆ, ಎಜುಕೇಷನ್ ಸೈಕಾಲಜಿದು ಶಾರ್ಟ್ ನೋಟ್ಸ್ ಮಾಡೇನಿ ರೀ. ಅದಕ್ಕೆ ಒಂದು 100 ರೂಪಾಯಿ ಆಗ್ತದೆ. ನಿಮ್ಗೇನಾದರೂ ಆ ನೋಟ್ಸ್ ಬೇಕಾದರೆ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ನನ್ನ ಸಂಪರ್ಕಿಸೋ ಸಂಖ್ಯೆಯನ್ನು. ಅದ್ರ ಮುಖಾಂತರ ನೀವು ಸಂಪರ್ಕಿಸ್ರಿ, ನಿಮಗೆ ನಾನು ಕೊಡ್ತೀನಿ. ಆದರೆ ಏನಾಗುತ್ತೆ ರೀ, ಅದು ಶಾರ್ಟ್ ನೋಟ್ಸ್ ಆಗ್ತೈತಿ. ಕ್ವಿಕ್ ರಿವಿಷನ್ಗೆ ಮತ್ತು ಜಾಸ್ತಿ ನಾವು ಬೇಗನೆ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಡಿಸ್ಕಷನ್ ಮಾಡೋಕ್ಕೆ ಹೆಲ್ಪ್ ಆಕೈತೆ ರೀ. ಬಟ್ ಡೀಟೇಲಾಗಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಂತಂದ್ರೆ ಈ ಪುಸ್ತಕವನ್ನು ಓದಬೇಕ್ರಿ. ಈಗ ಡೈಲಿ ನೀವು ನೋಡಿರಿ, ಈಗ ನಿಮ್ಗೆ ನಾನು ಫಸ್ಟ್ ಇಂಡೆಕ್ಸಿಗೆ ಹೋಗ್ಬಿಡ್ತೀನಿ ರೀ. ಈಗ ನೋಡಿರಿ, ಇಲ್ಲಿ 1-42 ಪೇಜ್. ಇದು ಒಂದನೇ ಪಾಠ. ನೀವು ಒಂದು ದಿನ ಓದ್ಬಿಡ್ಬೇಕು. ನಾವು ಇದನ್ನು 40 ಪೇಜಿಂದು ಒಂದನೇ ಪಾಠ ಓದ್ಬಿಡ್ಬೇಕಾ. ಇನ್ನು 43ನೇ ಪಾಠ ಇದು ಫಸ್ಟ್ ಡೇ ಒಳಗಡೆ ಒಂದು ಮುಗಿದ್ಬಿಡ್ಬೇಕು. ನಮ್ಗೆ ಅವತ್ತಿನ ಟಾರ್ಗೆಟ್ ಏನು, ಸ್ಟಡಿ ಟಾರ್ಗೆಟ್ ಏನೋ ಇವತ್ತಿನ ಮುಗಿಸೋದು. ಇದು ಏನೋ ಕಂಡೀಷನ್ ಆದರೂ ಏನೋ ಸಾಮಾನ್ಯವಾಗಿ ಏನಾದರೂ ಕೂಡ ಗೊತ್ತಿಲ್ಲ ನನಗೆ, ಅವತ್ತು ಅದು ಮುಗಿಬೇಕು. ಇನ್ನು 2ನೇ ಇದು ನೋಡ್ರಿ, ಯಾವುದು? ಅಧ್ಯಾಯ 2. ಈಗ 43-109 ಇಲ್ಲಿ ಎಷ್ಟು ಪೇಜ್ ಆಗ್ತೈತೆ ರೀ? ಇಲ್ಲಿ ಒಂದು 50 ಪೇಜ್ ಆಗ್ತೈತೆ ರೀ. ಈಗ ನಾವೇನು ಮಾಡ್ಬೇಕು ರೀ, 2ನೇ ದಿನ ಸ್ವಲ್ಪ ಜಲ್ದಿ ಸ್ಟಾರ್ಟ್ ಮಾಡ್ಬೇಕು ರೀ ನಾವು. ಯಾಕಂದ್ರೆ ಇಲ್ಲಿ ಕೇವಲ 69 ಪೇಜ್ ಐತಿ, 70 ಪೇಜ್ ಐತಿ. ಈಗ ನೀವು ಇದು ಇಂಪಾರ್ಟೆಂಟ್ ಐತಿ ಅಂತಂದರೆ ನೀವು ಇದನ್ನು 2 ದಿನ ಮಾಡ್ಕೋಬೋದು. 35 ಪೇಜ್ 35 ಪೇಜಿಂದು ಒಂದು. ಸೊ ಇಲ್ಲಿ ನೀವು ಇದನ್ನು 2 ದಿನ ಮತ್ತು ಇದು 1 ಪೇಜ್, ಇದು 1 ಅಧ್ಯಾಯ, ಒಟ್ಟು 3 ದಿನದಾಗ ಎಷ್ಟು ಮಾಡ್ಬೇಕು ರೀ? 109 ಪೇಜ್ ಆಗಬೇಕು. ಓಕೆ, ಇನ್ನು 4ನೇ ದಿನ ನೋಡಿರಿ. 4ನೇ ದಿನದಾಗ 110-161. ಸೊ ಇದು 50 ಪೇಜ್ ಐತೆ ರೀ. ಇದನ್ನು ನಾವು 4ನೇ ದಿನದಾಗ ಓದಬೇಕು.
ಇನ್ನು 5ನೇ ದಿನ ನೋಡ್ರಿ ವಿಶಿಷ್ಟ ಮಕ್ಕಳ ಶಿಕ್ಷಣ ಅಂತ ಬರುತ್ತೆ. ಇದು 60 ಪೇಜ್ ಐತ್ರಿ. ಸೊ ನಿಮಗೆ ಇದರೊಳಗಡೆ ಮುಖ್ಯವಾಗಿರೋದನ್ನು ಕೂಡ ಫಸ್ಟ್ ರೀಡಿಂಗ್ ಅಲ್ಲ ನಿಮ್ಗೆಲ್ಲ ತಿಳಿಬೇಕಂತ ಅನ್ನೋದು ಬ್ಯಾಡ್ರಿ. ಯಾಕಂದರೆ 2ನೇ ಸಲ 3ನೇ ಸಲ 4ನೇ ಸಲ ಓದಾಗ್ತಿರ್ತಾರಲ್ಲ ಅಲ್ಲಿ ಸ್ವಲ್ಪ ಅರ್ಥ ಆಗುತ್ತೆ. ಸೊ ಇದು ಏನು ಮಾಡ್ಬೋದು 4ನೇ ದಿನ ಅಥವಾ 5ನೇ ದಿನ ಓದ್ಬೋದು ನೀವು. ಓಕೆ ನೋಡ್ರಿ, ಈಗ ಇದು 1ನೇ ದಿನ, ಇದು 2 ಮತ್ತು 3ನೇ ದಿನ. ಓಕೆ ಇಲ್ಲಿ 2 ದಿನ ಆಗ್ತದೆ, 3 ದಿನ ಆಯಿತು. 4ನೇ ದಿನ, ಇದು 5ನೇ ದಿನ. ಓಕೆ ಸೊ ಇದು ಕಲಿಕೆ ಇದು ಭಾಳ ಮುಖ್ಯ ಆಗುತ್ತಲ್ರಿ. ಇದು 6ನೇ ದಿನ. ಬಟ್ ಇಲ್ಲಿ ನೋಡ್ರಿ, ಈಗ 220ನೇ ಪೇಜಿಂದ 257ನೇ ಪೇಜ್ ಅಂದಾರ ಅವರು. ಸೊ ಇಲ್ಲಿ 50 ಪೇಜ್ ಇದಾವೆ. ಓಕೆ ನೀವು 50 ಪೇಜ್ ಅಂತ ತೊಗೋಬೋದು ಅಥವಾ 30 ಪೇಜ್ ಇದಾವೆ. ಇದು 6ನೇ ದಿನ, ಹೌದಾ? ಸೊ ಇಲ್ಲಿ ಕಲಿಕೆ ಮತ್ತು ಅದರ ಅಭಿಪ್ರೇರಣೆ ಅಂತ ಬರ್ತೈತೆ ರೀ. ಇದು 7ನೇ ದಿನ. ಓಕೆ ಇಲ್ಲಿ 258ರಿಂದ 83 ಐತ್ರಿ. ಸ್ವಲ್ಪ ಏನಾಗೈತೆ ರೀ, ಇಲ್ಲಿ ಕಡಿಮೆ ಪೇಜ್ ಐತಿ. ಸೊ ಹಿಂಗಿದ್ದಾಗ ನೀವೇನು ಮಾಡ್ಬೇಕಾ, ಸ್ವಲ್ಪ ಎಕ್ಸ್ಟ್ರಾ ಇಲ್ಲಿರೋ ವಿಷಯವನ್ನು ನೀವು ಓದ್ಕೋಬೇಕ್ರಿ. ಅದು ನಿಮಗೆ ಹೆಲ್ಪ್ ಆಗತ್ತೆ ರೀ, ಹೌದಲ್ವಾ? ಸೊ ಇನ್ನು ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ ನೋಡಿರಿ, ವ್ಯಕ್ತಿತ್ವ ವಿಧಗಳು ಮತ್ತು ಸಿದ್ಧಾಂತಗಳು ಸ್ವಲ್ಪ ಓದ್ಕೋರಿ. ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇನು ಮುಖ್ಯ ಅಲ್ಲಂದ್ರೂ ಕೂಡ ನಮಗೆ ಓದಿದ್ದು ಎಲ್ಲಿ ಏನು ಉಪಯೋಗ ಆಗಲ್ಲ ಅಂತ ಅಲ್ಲಿ ಉಪಯೋಗ ಆಗೇ ಆಗ್ತದೆ. ಓದ್ಕೋರಿ, ಭಾಳ ಮುಖ್ಯ ಆಗಿದೆ. ಮತ್ತು ಇದರೊಳಗಡೆ ಮಾರ್ಗದರ್ಶನ ಮತ್ತು ಸಲಹೆ ಅಷ್ಟೇನು ಮುಖ್ಯ ಅಲ್ರಿ. ಇದು 9ನೇ ಅಧ್ಯಾಯ, ನೀವು ಇದನ್ನು ಬಿಡ್ಬೋದು. ಇಲ್ಲಿ ಒಂದು ಅಧ್ಯಾಯವನ್ನು ನೀವು ಸೇರಿಸ್ಕೋಬೇಕು. ಏನಪ್ಪ ಅಂತಂದ್ರೆ ಮೌಲ್ಯಮಾಪನ, ಶಿಕ್ಷಣ ಮತ್ತು ಮೌಲ್ಯಮಾಪನ ಅಂತ ಬರ್ತದೆ. ಅದನ್ನು ಪಾಠ ಯೋಜನೆ, ಓಕೆ ಲೆಸನ್ ಪ್ಲ್ಯಾನ್, ಮತ್ತು ಕ್ರಿಯಾ ಸಂಶೋಧನೆ, ಮತ್ತು ಅದೇ ರೀತಿ 5 ಮಾಡೆಲ್ ಟೆಕ್ನಿಕ್ಸ್ ಅದನ್ನು ನೀವು ಸೇರಿಸ್ಕೋಬೇಕ್ರಿ. ಇವನ್ನೆಲ್ಲ ನೀವೇನು ಮಾಡ್ಬೇಕ್ರಿ, ಹಿಂಗೆ ಓದ್ಬೇಕ್ರಿ. ಇದು ಭಾಳ ಮುಖ್ಯ ಆಕೈತ್ರಿ. ಇದು ಓದಿದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಇಲ್ಲಿ ನೋಡ್ರಿ, ನೀವು ಕ್ವಶನ್ ಪೇಪರ್ ತೊಗೋಬೇಕ್ರಿ. ಈಗ ಸಾಲ್ವ್ ಮಾಡಿದರೆ ತೊಗೋರಿ, ಇಲ್ಲ ಅಂತಂದ್ರೆ ನೀವು ಸಾಲ್ವ್ ಮಾಡದೇ ಇರದೇ ಇರೋದು ಕೂಡ ತೊಗೋರಿ. ಯಾಕಂದ್ರೆ ನಿಮಗೆ ಇದು ಹೆಲ್ಪ್ ಆಕೈತೆ. ನಾನು ಹೇಳ್ತೀನಿ, ನಾನು ಇಲ್ಲಿ ಸಾಲ್ವ್ ಮಾಡಿದ್ದು ಐತಿ ಅಂದರೂ ಕೂಡ ಓಕೆ ನಮ್ಮ ಗೆಳೆಯರ್ದು. ಬಟ್ ನಾನು ನಿಮ್ಗೆ ಬುಕ್ಕನ್ನು ನಾನು ನಿಮ್ಗೆ ಅಪ್ರೋಚ್ ಮಾಡೋಕ್ಕೂ ಕೂಡ ಹೇಳ್ತೀನಿ. ಇಲ್ಲಾಂದರೆ ಸಾಲ್ವ್ ಮಾಡಿದ್ದು ಕೂಡ ನೀವು ತೊಗೋಬೋದು, ನಿಮ್ಮ ಇಷ್ಟ. ಇಲ್ಲಿ TET ಕ್ವಶನ್ ಪೇಪರ್ ಇದು. ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಸಾಮಾನ್ಯವಾಗಿ ನಾವು ಕೋಲ್ಬರ್ಗ್ ಅವರ ನೈತಿಕ ವಿಕಾಸ ಸಿದ್ಧಾಂತದ ಬಗ್ಗೆ ಮಾತಾಡ್ತೀವಿ ಅಂತ ಅನ್ಕೋರಿ. ಓಕೆ ಸೊ ಈಗ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಲಾರೆನ್ಸ್ ಕೋಲ್ಬರ್ಗ್ ಪ್ರತಿಪಾದಿಸಿದರು, ಇದು ಗೊತ್ತಾಯಿತು. ಬಟ್ ಇಷ್ಟನ್ನು ಮಾಡಬಾರ್ದ್ರಿ. ಈಗ ಕೋಲ್ಬರ್ಗ್ ಅಂದರೆ ಯಾರು, ಬಂಡೂರ್ ಅಂದರೆ ಯಾರು, ಬ್ರೂನರ್ ಅಂದರೆ ಯಾರು, ಜ್ಞಾನಿ ಅಂದರೆ ಯಾರು, ಇದನ್ನು ಓದಿದಾದ್ಮೇಲೆ ರೀ ನಾವೆಲ್ಲಿ ಹೋಗ್ಬೇಕು. ಈಗ ನಾನು ಆಲ್ರೆಡಿ ಒಂದ್ಸಲ ಓದಿರ್ತೇನೆ ಈ ಬುಕ್. ಯಾವುದು ಈ ಬುಕ್? ಓಕೆ ಈಗ ನಾನು ಮತ್ತೆ ಈಗ ಏನು ಮಾಡತ್ತೀನಿ, ಈಗ 2ನೇ ಸಲ ಓದಾಕತ್ತಾಗ ನಾನು ನೈತಿಕ ವಿಕಾಸ ಸಿದ್ಧಾಂತಕ್ಕೆ ಹೋಗ್ಬೇಕಾ. ಪಿಯಾಜಿ ಅವ್ರದ್ದು ಕೂಡ ನೈತಿಕ ವಿಕಾಸ ಸಿದ್ಧಾಂತ ಇದೆ ರೀ. ಬಟ್ ಇದ್ರೊಳಗಡೆ ವಿಶೇಷವಾಗಿ ನೋಡ್ರಿ, ಅಲ್ಲಿ ಆಪ್ಷನ್ ಒಳಗೆ ಏನು ಕೊಟ್ಟಾರ, ಏನು ಆಲ್ಬರ್ಟ್ ಬಂಡೂರ ಕೊಟ್ಟಾರ, ಜ್ಞಾನಿ ಕೊಟ್ಟಾರ, ಬ್ರೂನರ್ ಕೊಟ್ಟಾರ, ಕೋಲ್ಬರ್ಗ್ ಅವ್ರು ಕೊಟ್ಟಾರ. ಈಗ ನಾನು ಕೋಲ್ಬರ್ಗ್ ಅವರ ಸೂಚಿಸಿದ ನೈತಿಕ ವಿಕಾಸ ಸಿದ್ಧಾಂತ ಇಲ್ಲಿ ಹೋಗ್ರಿ. ನಾನು 2020 ಕೇಳಿದಂಥ ಕ್ವಶನ್, ಇದು 67ನೇ ಪ್ರಶ್ನೆ. ಆ ಕ್ವಶನನ್ನು ಬರೆದು ಇದು ಕೋಲ್ಬರ್ಗ್ ಬಗ್ಗೆ ನಾವು ಸಂಪೂರ್ಣವಾಗಿ ಓದ್ಬೇಕ್ರಿ. ಓಕೆ ಒಂದು ಕ್ವಶನನ್ನು ನಾವು ಹಿಂಗೆ ಸ್ಟಡಿ ಮಾಡಬೇಕು, ಸಂಪೂರ್ಣವಾಗಿ ಸ್ಟಡಿ ಮಾಡಬೇಕು. ಓಕೆ ಈಗ 4 ಹಂತಗಳು ಕಂಡು ಬರ್ತಾವೆ. ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತ, ಮತ್ತು ಸಾಂಪ್ರದಾಯಿಕ ನೈತಿಕ ಹಂತ, ಮತ್ತು ಸ್ವಯಂ ಸ್ವೀಕೃತಿ ಏನು ನೈತಿಕ ತತ್ವಗಳು. ಸೊ ಹಿಂಗೆ ಸಾಮಾನ್ಯ 3 ಕಂಡು ಬರ್ತಾವೆ. ಓಕೆ ಇನ್ನು ಇಲ್ಲಿ ನಾವು ಆಪ್ಷನ್ ಒಳಗೆ ಏನು ಕೊಟ್ಟಿದ್ರು, ಬಂಡೂರ್ ಕೊಟ್ಟಿದ್ರು, ಬ್ರೂನರ್ ಕೊಟ್ಟಿದ್ರು, ಜ್ಞಾನಿ ಕೊಟ್ಟಿದ್ರು. ಈಗ ನಮ್ಗೆ ಬರೀ 4 ಆಪ್ಷನ್ ಬಗ್ಗೆ ನಾವು ಸಾಮಾನ್ಯವಾಗಿ ಓದ್ತೀವಿ ಕರೆ. ಬಟ್ ಈ ಮನೋಸಾಮಾಜಿಕ ವಿಕಾಸ ಅಂದ್ರೆ ಏನು, ಅದನ್ನು ಯಾರು ಕೊಟ್ಟಾರ, ಮತ್ತು ಅದು ಹಿಂದೆ ಮುಂದೆ ಇರುವಂಥದ್ದು ಯಾರೀಗ ಇಲ್ಲದಾರ ನೋಡ್ರಿ. ಪಿಯಾಜಿ ಅವ್ರ ನೈತಿಕ ವಿಕಾಸ ಕೊಟ್ಟಾರ. ಪಿಯಾಜಿ ಅವ್ರ ನೈತಿಕ ವಿಕಾಸಕ್ಕೂ ಕೋಲ್ಬರ್ಗ್ ಅವ್ರ ನೈತಿಕ ವಿಕಾಸಕ್ಕೂ ಏನು ಡಿಫ್ರೆನ್ಸ್ ಇದೆ, ಏನಿದೆ ಅದನ್ನು ಓದ್ಬೇಕ್ರಿ. ಮತ್ತು ಅದೇ ರೀತಿಯಾಗಿ ಬ್ರೂನರ್ ಅವರ ಬೌದ್ಧಿಕ ವಿಕಾಸ ಸೂಚಿಸಿದ್ರು, ಇದ್ರೊಳಗೆ ಏನೈತಿ, ಹೌದಲ್ವಾ? ಆಮೇಲೆ ಅದೇ ರೀತಿಯಾಗಿ ಇವರು ಕೂಡ ಯಾರು, ಪಿಯಾಜಿ ಅವ್ರದ್ದು ಕೂಡ ಏನು ಬೌದ್ಧಿಕ ವಿಕಾಸ ಸೂಚಿಸಿದ್ರು, ಇದ್ರೊಳಗೆ ಏನೈತಿ. ಸೊ ಹಿಂಗೆ ನಾವೇನು ಮಾಡ್ಬೇಕು, ಒಬ್ಬರ ಬಗ್ಗೆ ಕೇಳಿದ್ರೆ 5-6 ಮಂದಿ ಓದ್ಬೇಕು ನಾವು. ಈಗ ಇದ ಏನಾಗುತ್ತೆ ಗೊತ್ತಾನ, ಒಬ್ಬರ ಬಗ್ಗೆ ಕೇಳಿದ್ರೆ 5-6 ಮಂದಿಗೆ ನಾವೇನು ಓದಿರ್ತೀವಲ್ಲ ಅದ ಒಂದು ಪ್ರಶ್ನೆ ಮುಂದಿನ ಸಲ ಬರ್ತೈತಿ. ಅದನ್ನು ನಾನು ನಿಮ್ಗೆ ತೋರಿಸಿ ನೋಡ್ರಿ ಇಲ್ಲಿ ಕೇಳ್ಯಾರಲ್ಲ, ಜಿನ್ ಪಿಯಾಜಿ ಅವ್ರ ಪ್ರಕಾರ ಮಗು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಮಸ್ಯೆ ಪರಿಕಲ್ಪನೆ. ಓಕೆ ಸೊ ಇವ್ರು ಇಲ್ಲಿ ಕೇಳ್ಯಾರ. ಈಗ 67ನೇ ಪ್ರಶ್ನೆ ನೋಡ್ರಿ, ಕಲಿಕೆ ಸಾಮಾಜಿಕ ಸಂರಚನಾವಾದವನ್ನು ಮಂಡಿಸಿದವ್ರು ಯಾರಂತ 67ನೇ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ವೈಗೋಟ್ಸ್ಕಿ, ಜೆರೋಮ್ ಬ್ರೂನರ್, ಮತ್ತು ಬಂಡೂರ ಮತ್ತು ಜ್ಞಾನಿ. ಒಂದೊಂದ್ಸಲ ರೀ ಅದೇ ಕ್ವಶನ್ ರಿಪೀಟ್ ಆಗೈತೆ ನೋಡ್ರಿ. ಈಗ ರಿಪೀಟ್ ಆಗೈತಲ್ಲ, ಈಗ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವ್ರು ಯಾರು ಅಂತ. ಸೊ ಹಿಂಗೆ ನಾವು ಏನಾಗ್ತೈತಿ, ನಾವು ಒಂದು ಓದಾಕ್ ಹೋಗಿ 4ರಿಂದ 5, 6 ಓಕೆ ಹಿಂದೆ ಮುಂದೆ ಇರುವಂಥ ವಿಷಯಗಳನ್ನು ಓದಿದೀವಿ ಅಂತ ಅನ್ಕೋರಿ, ನಮಗೆ ಹೆಲ್ಪ್ ಆಕೈತಿ. ಇದು ಒಂದು ಓದುವಂಥ ಟೆಕ್ನಿಕ್.
ಇನ್ನು ಮುಂದಿನ ಹೆಂಗೆ ಓದ್ಬೇಕಪ್ಪ, ಮತ್ತೀಗ ಒಂದೇ ಸಲ ಓದಿದ್ವಿ ನಾವು, ಒಂದು 10 ದಿನದಾಗ ಓದಿದ್ವಿ, ಈಗ ಕ್ವಶನ್ ಪೇಪರ್ ಥ್ರೂ ಓದಾತೀವಿ. ಓಕೆ, ಹಿಂಗೂ ಮಾಡ್ಬೇಕು ನಾವು. ಇನ್ನು ಮುಂದಿನ ಸಲ ಹೆಂಗೆ ಅಂತಂದ್ರೆ, ಈಗ ಪದಗಳನ್ನು ನಾವು ಅರ್ಥ ತಿಳ್ಕೊಬೇಕು. ಈಗ ಅಭಿಪ್ರೇರಣೆ ಅನ್ನೋ ಕನ್ನಡ ಪದ ನಮಗೆ ಸ್ವಲ್ಪ ಗೊತ್ತಿದೆ, ಬಟ್ ಅದರ ಒಳಾರ್ಥ ಗೊತ್ತಿಲ್ಲ. ಅಭಿಪ್ರೇರಣೆ ಮೋಟಿವೇಶನ್ ಲ್ಯಾಟಿನ್ ಭಾಷೆಯ ಮೂವರ್ಸಿಂದ ಬಂದೈತಿ, ಹೌದಲ್ವಾ? ಅದರ ಅರ್ಥ ಏನು? ಚಲಿಸುವಂತೆ ಮಾಡು ಅಥವಾ ಕಾರ್ಯೋನ್ಮುಖ. ಮೋಟಿವೇಶನ್ ಅಂದ್ರೆ ಗೊತ್ತಾಗೈತಿ, ಬಟ್ ಅಭಿಪ್ರೇರಣೆ ಅಂತ ಗೊತ್ತಾಗಲ್ಲ. ಹಾಗಾದರೆ ಅಭಿಪ್ರೇರಣೆ ಅಂದ್ರೇನು? ನಮ್ಮ ಒಳಗೆ ನಾವು ಏನು ಮಾಡಬೇಕು? ಕಾರ್ಯೋನ್ಮುಖವಾಗಿ ಕ್ರಿಯಾಶೀಲವಾಗಿ ಮಾಡುವಂಥ ಪ್ರಕ್ರಿಯೆ. ಇದನ್ನು ನಾವು ಅರ್ಥ ಮಾಡ್ಕೋದು ಅಷ್ಟೇ ಅಲ್ರಿ, ಅದನ್ನು ನಾವೇನು ಮಾಡ್ಬೇಕು? ಸಾಧ್ಯವಾದಷ್ಟು ನಮ್ಮ ಫೋನ್ ಒಳಗಡೆ ನಾವು ಧ್ವನಿ ಮುದ್ರಿಕೆ ಮಾಡ್ಕೋಬೇಕ್ರಿ ಅದನ್ನು. ಓಕೆ, ಅದನ್ನು ನಾಮಷ್ಟಕ್ಕೆ ನಾವು ಓದಿ ರೆಕಾರ್ಡ್ ಮಾಡ್ಕೊಂಡು ಅದನ್ನು ನಾವು ರಿಟರ್ನ್, ಓಕೆ, ಮತ್ತೆ ಅದನ್ನು ಲಿಸನ್ ಮಾಡ್ಬೇಕ್ರಿ, ಕೇಳ್ಬೇಕು ನಾವು ಅದನ್ನು. ಅಂದಾಗ ನನ್ನ ನೆನಪು ಉಳಿತೈತಿ. ಮತ್ತು ಬರೀ ಓದೋದಷ್ಟೇ ಅಲ್ರಿ, ನಾನು ಓದಿದಾಗ ಆ ವಿಷಯ ನನಗೆ ಅರ್ಥ ಆಗೈತೆ ಅಂತ ಅನಿಸ್ತೈತಿ, ಅದನ್ನು ನಾವೇನು ಮಾಡ್ಬೇಕು? ಇನ್ನೊಬ್ರಿಗೆ ಪಾಠ ಮಾಡ್ದಂಗೆ ಮಾಡ್ಬೇಕು. ಪಾಠ ಮಾಡ್ದಂಗೆ ಮಾಡಿ, ಒಬ್ರು ಯಾರು ಇರಂಗಿಲ್ಲ ಅಂತಂದ್ರೆ ನಾವು ಓದ್ತಿರ್ತೀವಲ್ಲ, ಅದು ನಾವು ಪಾಠ ಮಾಡ್ದಂಗೆ ಮಾಡ್ಬೇಕು. ಸ್ವಲ್ಪ ಬಾಯಿ ಬಿಟ್ಟು ಓದ್ಬೇಕು. ಇದು ರೂಮ್ನಾಗೆಲ್ಲ ಮಾಡಿರಿ ಇದು, ಯಾಕಂದರೆ ಲೈಬ್ರರಿ ಒಳಗೆ ಮಾಡೋಕ್ಕಾಗಲ್ಲ. ನೀವು ಒಬ್ಬರೇ ಇರುವಾಗ ಅಥವಾ ಇಬ್ಬರು ಇರುವಾಗ ಮಾಡ್ಬೋದು. ಸೊ ಹಿಂಗೆ ಮಾಡಿ. ಈಗ ನೋಡ್ರಿ, ಈಗ ಟೈಪ್ಸ್ ಆಫ್ ಅಭಿಪ್ರೇರಣೆ. ಓಕೆ, ಅಭಿಪ್ರೇರಣೆ ವಿಧಗಳು. ಆಂತರಿಕ ಅಭಿಪ್ರೇರಣೆ ಅಂತ ಬರ್ತೈತ್ರಿ. ಓಕೆ, ಆಂತರಿಕ ಅಂದ್ರೆ ವ್ಯಕ್ತಿಯ ಒಳಗಿನಿಂದ ಹೊರಹೊಮ್ಮತದ, ಇದು ಆಂತರಿಕ ಅಭಿಪ್ರೇರಣೆ. ಈಗ ಒಬ್ಬ ಹುಡುಗಂಗೆ ನಾನು ಹಾಡೋದಂದ್ರೆ ಖುಷಿ ನೀಡ್ತೈತಿ, ಅದು ಏನು? ಆಂತರಿಕ ಅಭಿಪ್ರೇರಣೆ. ಇಲ್ಲ, ನಿಂಗೆ ಚಾಕ್ಲೇಟ್ ಕೊಡ್ತೀನಿ ನಾನು, ಹಾಡಪ್ಪ ಅಂತಂದ್ರೆ ಆ ಹುಡುಗ ಚಾಕ್ಲೇಟ್ಗೋಸ್ಕರ ಹಾಡ್ತಾನಲ್ಲ, ಅದು ಬಾಹ್ಯ ಅಭಿಪ್ರೇರಣೆ. ಅಂತಂದ್ರೆ ಏನು? ಜೀವಿಗೆ ಹೊರಗಡೆಯಿಂದ ಬರುವಂತಹ ಪ್ರೇರಣೆಗೆ ಏನಂತೇವಿ? ಬಾಹ್ಯ ಅಭಿಪ್ರೇರಣೆ, ಹೌದಲ್ವಾ? ಸೊ ಪ್ರಶ್ನೆ ಹಿಂಗೆ ಸಾಮಾನ್ಯವಾಗಿ ಕೇಳ್ತಾನೆ. ಇದು ನಮಗೆ ಜಸ್ಟ್ ಏನು ಗೊತ್ತಿರಬೇಕಾ? ವ್ಯತ್ಯಾಸಗಳು ಗೊತ್ತಿರಬೇಕಾ? ಈಗ ನಮ್ಗೆ ಎಲ್ಲ ಟಾಪಿಕ್ಕು ಅರ್ಥ ಆಗ್ಬೇಕಂತಲ್ಲ, ಮುಖ್ಯವಾಗಿರೋದು ಕೂಡ ಅರ್ಥ ಆದರೆ ನಮಗೆ ಒಂದು ಖುಷಿ ಕಂಡು ಬರ್ತೈತಿ, ಹೌದಲ್ವಾ? ಇನ್ನು ಅವಧಾನ ನೋಡ್ರಿ, ಅವಧಾನ ಅಟೆನ್ಷನ್ ಒಂದು ಗೊತ್ತಿರ್ತೈತಿ, ಬಟ್ ನಮಗೆ ಅದರ ಅರ್ಥ ಗೊತ್ತಿರಂಗಿಲ್ಲ. ಒಂದು ನಿರ್ದಿಷ್ಟ ವಸ್ತುವಿನ ಕಡೆಗೆ ಗಮನ ಕೇಂದ್ರೀಕರಣ ಮಾಡುವುದು ಅವಧಾನ, ಅಟೆನ್ಷನ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇಂಥ ರೀತಿ ಸಣ್ಣ ಪದಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಪ್ರತಿ ಸಲ ಓದಿದಾಗ್ರಿ ನಾವೇನು ಮಾಡ್ಬೇಕ್ರಿ? ಅದನ್ನು ಕಣ್ಣು ಮುಚ್ಕೋಬೇಕು ಮತ್ತು ಅದನ್ನು ಸ್ವಲ್ಪ ನೆನಪು ಮಾಡ್ಕೋಬೇಕು. ಹಿಂಗೆ ಮಾಡೋದ್ರಿಂದ ನಮ್ಮ ಕಡೆ ಇರುವಂಥ ಈ ಏನು IQ ಪವರ್ ಏನಿದೆಯಲ್ಲ, ಇಂಟೆಲಿಜೆನ್ಸ್ ಕ್ವಶಂಟ್, ಅದು ಜಾಸ್ತಿ ಆಕತ್ರಿ. ಮತ್ತು ನಮಗೆ ಓದಿದ್ದು ನೆನಪು ಬರಲಿಲ್ಲ ಅಂತಂದ್ರೆ ಮತ್ತೆ ತೆಗೆದು ನೋಡ್ಬೇಕ್ರಿ. ಹಂಗೆ ನೋಡೋದ್ರಿಂದ ನಮಗೆ ಮತ್ತೆ ನಾವು ಓದ್ತೀವಲ್ಲ, ಮತ್ತೆ ನೆನಪು ಉಳಿತೈತಿ, ಮತ್ತೆ ನಾವು ನೆನಪಿಸ್ಕೋಬೇಕು. ಹಿಂಗೆ ನಾವೇನು ಮಾಡಬೇಕು? ಸ್ವಲ್ಪ ರಿವಿಷನ್ನು ಕೂಡ ಮಾಡ್ಬೇಕ್ರಿ. ಒಂದನೇ ಸಲ ಎರಡನೇ ಸಲ ನೀವು ಓದಿ ನೋಟ್ಸ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಕ್ವಶನ್ ಪೇಪರ್ ಒಂದೇಕ ನೀವೇನು ಮಾಡಿರಿ? ಕ್ವಶನ್ ಪೇಪರ್ ಒಳಗೆ ಏನು ಕೊಟ್ಟಾನ, ಬುಕ್ನಾಗ ಏನಿದೆ ಅಂತ ಎರಡಕ್ಕೂ ನೀವೇನು ಮಾಡಿರಿ? ಟ್ಯಾಲಿ ಮಾಡಿ ನೀವೇನು ಕಂಪ್ಯಾರಿಸನ್ ಮಾಡಿ ನೀವು ಓದ್ತಿರಲ್ಲ, ಅವಾಗ ನಿಮ್ಗೊಂದು ಕ್ಲಾರಿಟಿ ಬರ್ತೈತೆ ರೀ. ಇದು ಓಕೆ, ಮುಖ್ಯ ಆಗಿದೆ, ಇದ್ರ ಮೇಲೆ ಕೇಳ್ಯಾನ, ನೆಕ್ಸ್ಟ್ ಹೆಂಗೆ ಕೇಳ್ಬೋದು, ಮುಂದೆ ಏನು ಕೇಳ್ತಾನ ಅನ್ನೋದು ನಿಮ್ಗೆ ಗೊತ್ತಾಕೈತಿ. ಸೊ ಹಿಂಗೆ ಮಾಡಿರಿ. ಹಿಂಗೆ ಮಾಡೋದ್ರಿಂದ ನಿಮ್ಮ ಚೆನ್ನಾಗಿ ನೀವು ಸ್ಟಡಿ ಮಾಡ್ತೀರಿ. ಮತ್ತು ಇದ್ರ ಬಗ್ಗೆ ನಾನು ಮುಂದಿನ ದಿನದೊಳಗಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ನಾನು ಇನ್ನೂ ಎಷ್ಟು ಚೆನ್ನಾಗಿ ಓದ್ಬೋದು, ಯಾವೆಲ್ಲ ವಿಧಾನವನ್ನು ನಾವು ಅಳವಡಿಸ್ಕೊಳ್ಬೋದು, ಮತ್ತು ನಾನು ಶಾರ್ಟ್ ನೋಟ್ಸ್ ನಿಮಗೆ ಹೆಲ್ಪ್ ಆಕೈತೆ ರೀ, ಅದನ್ನು ನೀವು ಕೂಡ ತೆಗೆದುಕೊಳ್ಬೋದು. ನಾನು ನಿಮಗೆ ಶಾರ್ಟ್ ನೋಟ್ಸ್ ಹೆಂಗೆ ತೆಗೆದುಕೊಳ್ಳೋದು ಅಂತಂದರೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನನ್ನ ಸಂಪರ್ಕಿಸೋ ಸಂಖ್ಯೆ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಸಂಪರ್ಕಿಸ್ರಿ. ಶೈಕ್ಷಣಿಕ ಮನೋವಿಜ್ಞಾನ HSTR ಒಳಗೆ, GPST ಒಳಗೆ, PSTR ಒಳಗೆ ಕಡ್ಡಾಯವಾಗಿ ನೀವು ಓದಲೇಬೇಕು, ಇಲ್ಲ ಅಂತಂದ್ರೆ ನಡೆಯೋಂಗಿಲ್ಲ. ಸೊ ಮತ್ತೆ ಮುಂದಿನ ದಿನದೊಳಗಡೆ ನಿಮಗೆ ನಾನು ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.